ನೋಡಿ ಎಷ್ಟು ಚೆಂದ ಇದೆ ಅಲ್ಲ ಈ ಜ್ಯುವೆಲರೀಸ್. ಇದನ್ನ ಇಯರಿಂಗ್ ಹಾಗೆ ಇಯರ್ ಪಿನ್‌ಗೂ ಕೂಡ ನಾವು ಮ್ಯಾಚ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಸ್ಟೋನ್ ಇಯರಿಂಗ್ ಜಸ್ಟ್ 10 ರೂಪೀಸಲ್ಲೇ ನಾವು ಮಾಡ್ಕೊಳ್ಳುವಂತಹ ಒಂದು ಬಜೆಟ್ ಫ್ರೆಂಡ್ಲಿ ಇಯರಿಂಗ್ಸ್‌ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲದರ ಡೀಟೇಲ್ಸ್ ನಿಮಗೆ ಗೊತ್ತಾಗಬೇಕಂತಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್ ಆಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ರೀತಿಯ ಮತ್ತಷ್ಟು ವಿಡಿಯೋಗೋಸ್ಕರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನಿಲ್ಲಿ OPS ಶೀಟ್‌ನ ಇಲ್ಲಿ ಯೂಸ್ ಮಾಡಿರುವಂತಹ ಶೀಟ್ ಬಂದು OPS ಶೀಟ್ ಅಂತ ಹೇಳ್ಬಿಟ್ಟು. ನಿಮಗೂ ಯಾರಿಗಾದ್ರೂ ಇದೇ ರೀತಿಯಾಗಿರುವಂತಹ ಮೆಟೀರಿಯಲ್ ಬೇಕಿದ್ರೆ ನೀವು ಬೇಕಾದರೆ ನನ್ನ ವಾಟ್ಸಪ್ ನಂಬರ್‌ಗೆ ಕಾಲ್ ಮಾಡ್ಬೋದು. ಇಲ್ಲ ಅಂತಂದರೆ ಮೆಸೇಜ್ ಕೂಡ ಮಾಡ್ಬೋದು. ಸೊ ನಿಮ್ಗೆ ಕೂಡ ಮೆಟೀರಿಯಲ್‌ನ ಕಳಿಸ್ಕೊಡುವಂತಹ ಒಂದು ಪುಟ್ಟ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿ, ನೀವು ಯಾರಾದರೂ ನನ್ನ ಚಾನಲ್‌ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಪ್ಲೀಸ್ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್‌ಗೆ ಯಾರಿಗಾದ್ರೂ ಅವಶ್ಯಕತೆ ಇರುತ್ತೆ ಅನ್ನುತ್ತಲ್ಲ, ಅವ್ರಿಗೂ ಕೂಡ ಅವ್ರ ಪುಟ್ಟ ಬಿಸ್ನೆಸ್‌ನ ಶುರು ಮಾಡೋದಕ್ಕೆ ಒಂದು ಚಿಕ್ಕ ಐಡಿಯಾ ಸಿಗುತ್ತೆ. ಅವ್ರಿಗೂ ಕೂಡ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳಿ, ನಾನು ಇಲ್ಲಿ ಸ್ಟೋನ್ ಚೈನ್‌ನ ನಾನು ತೊಗೊಂಡಿದ್ದೀನಿ. ಅಂದರೆ ಇದನ್ನ ನಾವು ಎಲ್ಲರೂ ಕೂಡ ಎಂಬ್ರಾಯ್ಡ್ರಿನಲ್ಲಿ ಆಗಿರ್ಬೋದು, ಇಲ್ಲ ಆರಿ ವರ್ಕಲ್ಲಿ ಆಗಿರ್ಬೋದು ಯೂಸ್ ಮಾಡ್ತಾರೆ. ಇಲ್ಲ ಟೈಲರಿಂಗ್ ಮಾಡೋರು ಕೂಡ ಯೂಸ್ ಮಾಡ್ತಾರೆ. ಇದರಿಂದ ನಾನು ಬ್ಯೂಟಿಫುಲ್ ಆಗಿರುವಂತಹ ಇಯರಿಂಗ್‌ನ ನಾನು ಮಾಡ್ತಾ ಇದ್ದೀನಿ. ತುಂಬಾನೇ ಕ್ಯೂಟಾಗಿ, ಹಾಗೆ ತುಂಬಾನೇ ಸಿಂಪಲ್ ಆಗಿ, ಹಾಗೆ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಮ್ಮಿ ಅಮೌಂಟಲ್ಲಿ ಆಗುವಂತಹ ಒಂದು ಇಯರಿಂಗ್ ಇದಾಗಿತ್ತು. ಸೊ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಮೊದಲಿಗೆ ಒಂದು OPS ಶೀಟ್‌ನ ನಾನು ತಗೊಂಡು ಅದಕ್ಕೆ ಸ್ವಲ್ಪ B7000 ಅನ್ನುವಂತಹ ಒಂದು ಗ್ಲೂನ ಹಾಕೊಂಡಿದ್ದೀನಿ. ಇದು ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ತುಂಬ ಬೇಗ ಡ್ರೈ ಕೂಡ ಆಗುತ್ತೆ. ನೋಡಿ ಈಗ ಫೈನಲ್ ಆಗಿ ಈ ರೀತಿಯಾಗಿರುವಂತಹ ಇಯರಿಂಗ್ ರೆಡಿ ಆಗಿದೆ. ಸೊ ನಾನು ಇದು ಬ್ಯಾಕ್ ಸೈಡಿಗೆ ಈ ವ್ಯಾಕ್ಸ್ ಸ್ಟ್ರಿಪ್ ಅಂತ ಏನು ಬರುತ್ತಲ್ಲ, ಇದನ್ನ ನಾನು ಕಟ್ ಮಾಡಿಕೊಂಡು ಹಿಂದೆ ಅದಕ್ಕೆ ಪಿನ್ ಬೇಕಿತ್ತಲ್ಲ ಸಪೋರ್ಟಿಗೆ, ಅದನ್ನು ಕೂಡ ನಾನು ಇದರಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಕ್ಯೂಟ್ ಆಗಿದೆ. ಸಿಂಪಲ್ ಆಗಿ, ಹಾಗೆ ಒಂದು ಯುನೀಕ್ ಡಿಸೈನ್ ಅಂತಾನೆ ಹೇಳ್ಬೋದು. ಕುರ್ತೀಸ್‌ಗಾಗಿರ್ಬೋದು, ಇಲ್ಲ ನೀವು ಸ್ಯಾರೀಸ್ ಆಗಿರ್ಬೋದು, ನೀವು ಫ್ಯಾನ್ಸಿ ಸ್ಯಾರೀಸ್ ಏನಾದ್ರು ಯೂಸ್ ಮಾಡ್ತೀರಾ ಅಂದರೆ ಅದಕ್ಕೆ ಕೂಡ ಇದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದೀನಿ. ಇದಾಗಿತ್ತು ನನ್ನ ಮೊದಲ ಜ್ಯುವೆಲ್ಲರಿ ವಿಡಿಯೋ. ಸೊ ನೆಕ್ಸ್ಟ್ ಏನಂತ ನೋಡ್ಕೊಂಬರೋಣ. ನಾನಿವಾಗ ಇಲ್ಲಿ ಗ್ರೀನ್ ಕಲರಲ್ಲಿ ಕೆಲವೊಂದು ಸ್ಟೋನ್ನ ನಾನು ತಗೊಂಡಿದ್ದೀನಿ. ಸೊ ಇದಕ್ಕೂ ಕೂಡ ನಾನು OPS ಶೀಟ್‌ನ ಯೂಸ್ ಮಾಡ್ತೀನಿ. ಹಾಗೆ ಟ್ರಯಾಂಗಲ್, ಹಾಗೆ ಡೈಮಂಡ್ ಶೇಪಲ್ಲಿರುವಂತಹ ಸೇಮ್ ಡಿಸೈನ್‌ನೇ ನಾನಿಲ್ಲಿ ಸ್ಟೋನ್ಗಳನ್ನ, ಸೇಮ್ ಕಲರ್ ಇರುವಂತಹ ಬೇರೆ ಡಿಸೈನ್ ಇರುವಂತಹ ಸ್ಟೋನ್ನ ನಾನು ತೊಗೊಂಡಿದ್ದೀನಿ. ಸೊ ನಾನಿವಾಗ ಇದನ್ನು ಈ ರೀತಿಯಾಗಿ ನಾನಿವಾಗ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಈ ರೀತಿಯಾಗಿರುವಂಥ ಒಂದು ಇಯರಿಂಗ್ ಪ್ಯಾಟ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಯುನೀಕ್ ಆಗಿರುತ್ತೆ, ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಡೈಲಿ ಆಫೀಸ್ಗೆ ಯಾರಾದರೂ ಹೋಗ್ತಾ ಇದ್ದೀರಾ, ಇಲ್ಲ ಕಾಲೇಜ್ಗೆ ಹೋಗ್ತಾ ಇದ್ದೀರಾ ಅಂತಂದರೆ ನಿಮ್ಮ ಔಟ್ಫಿಟ್ಗೆ ಮ್ಯಾಚ್ ಆಗುವಂಥ ಯಾವುದೇ ಕಲರ್ ಬೇಕಾಗಿದ್ರೂ ನೀವು ಇದರಲ್ಲಿ ಮಾಡ್ಕೊಬೋದು. ಸೊ ಇದಕ್ಕೆ ಕಂಪ್ಲೀಟ್ ವಿಡಿಯೋ ಬೇಕಂದರೆ ಪಾರ್ಟ್ 2ನಲ್ಲಿ ನಾನು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇದೆಲ್ಲ ಗೊತ್ತಾಗಬೇಕು ಅಂದರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನೋಟಿಫಿಕೇಷನ್ನ ಆನ್ ಮಾಡಿಕೊಂಡು ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಬನ್ನಿ, ನಾವು ಮೂರನೇದು ಯಾವ ಜ್ಯುವೆಲ್ರಿನ ನಾವು ಮಾಡ್ತಾಯಿದ್ದೀವಿ ಅಂತೇಳಿ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ 2 ಕಾಯಿನ್ನ ತೊಗೊಂಡಿದ್ದೀನಿ. ಅಂದರೆ ಲಕ್ಷ್ಮಿ ಕಾಯಿನ್ ಅಂತ ಏನು ಬರುತ್ತಲ್ಲ, ಬ್ಯಾಂಗಲ್ ಮಾಡ್ಬೋದು, ಅದರಿಂದ ಇಯರಿಂಗ್ ಮಾಡ್ಬೋದು, ಹಾಗೆ ಹೇರ್ ಹುಕ್ ಕೂಡ ಇದರಿಂದ ಮಾಡ್ಬೋದು. ಸೊ ಹಾಗಾಗಿ ಇದೊಂದು ತುಂಬಾ ಚೆನ್ನಾಗಿರುವಂತಹ ಒಂದು ಸಖತ್ತಾಗಿ ಬಂದಿರುವಂತಹ ಒಂದು ಪ್ಯಾಟರ್ನ್ ಅಂತಲೇ ಹೇಳ್ಬೋದು. ಹಾಗೆ ಕಲರ್ ಕಾಂಬಿನೇಷನ್ ಆಗಿರಲಿ ಪಿಂಕ್ ಮತ್ತು ಗ್ರೀನ್, ಎವರ್ ಗ್ರೀನ್ ಅಂತಲೇ ಹೇಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನ ತುಂಬ ವೆರೈಟಿ ಆಫ್ ನಾವು ಜ್ಯುವೆಲ್ರೀಸ್‌ನ ಇದರಿಂದ ಕ್ರಿಯೇಟ್ ಮಾಡ್ಬೋದು. ಈ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಅಂದರೆ ತುಂಬಾ ಫಾಸ್ಟ್ ಮೂವಿಂಗ್ ಸೇಲಿಂಗ್ ಇರುವಂತಹ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ನೀವೀಗ ನೋಡ್ತಾ ಇರ್ಬೋದು, ನಾನು ಇದಕ್ಕೆ ಪಿಂಕ್ ಕಲರ್ ಸ್ಟೋನ್ ಹಾಗೆ ಗ್ರೀನ್ ಕಲರ್ದು ಮೂನ್ ಶೇಪಲ್ಲಿರುವಂತಹ ಸ್ಟೋನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ 3 ಸ್ಟೋನ್ಗಳನ್ನ ಇಟ್ಕೊತಾ ಇದ್ದೀನಿ. ಅದರ ಪಕ್ಕ 2 ಈ ರೀತಿಯಾಗಿ ಸ್ಟೋನ್ನ ಇಟ್ಟು ಮಧ್ಯದಲ್ಲಿ ಒಂದು ಗ್ರೀನ್ ಕಲರ್ ಸ್ಟೋನ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ಆ ಕಡೆ ಈ ಕಡೆ 4 ಮೂನ್ ಶೇಪ್ ಇರುವಂತಹ ಸ್ಟೋನ್ನು ಹಾಕಿ ಮಧ್ಯ 2 ಸಣ್ಣದಾಗಿರುವಂತಹ 3 ಸ್ಟೋನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸೊ ಫೈನಲ್ ಲುಕ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇದರ ಒಂದು ಫೈನಲ್ಲು ತುಂಬಾ ಚೆನ್ನಾಗಿದೆ, ಹಾಗೆ ತುಂಬಾ ಟ್ರೆಂಡಿ ಆಗಿದೆ. ಸೊ ಅದಾದಮೇಲೆ ನಾವು ಎಲ್ಲವನ್ನು ಕೂಡ ಈ ರೀತಿಯಾಗಿ ಟ್ರಿಮ್ ಮಾಡ್ಕೊತೀವಿ. ಫೈನಲ್ ಆಗಿ ಜ್ಯುವೆಲ್ರಿ ಯಾವ ರೀತಿ ರೆಡಿ ಆಯಿತು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೆಲ್ಲವೂ ನಿಮಗೆ ಗೊತ್ತಾಗಬೇಕು ಅಂತಂದರೆ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್. ಮುಂದಿನ ವೀಡಿಯೋದಲ್ಲಿ ಖಂಡಿತ ಸಿಗ್ತೀನಿ. ಥ್ಯಾಂಕ್ ಯು.